ಹಲೋ. ಹಲೋ ಹೇಳಿ ರಶ್ಮಿ, ಹೆಂಗದಿ? ಆರಾಮದಿ ಇಲ್ಲ? ನಾನಾಗ್ಲಿ ಫೋನ್ ಹಚ್ಚದಾಗ ಆರಾಮದಿ ಇಲ್ಲ ಅಂತ ಕೇಳ್ರಿ. ಅಲ್ಲ, 4-5 ದಿನದ ಹೊತ್ತಾತು, ಸಕಾ ಸದ್ದಿಲ್ಲ, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ನಾ ಫೋನ್ ಹಚ್ಚಿದ್ರು ಫೋನ್ ಎತ್ತಿಲ್ಲ ನೀವು. ಯಾಕ ಅಷ್ಟು ಬ್ಯಾಸರ ಆದ್ನ ನಿಮಗೆ? ತಪ್ಪು ತಿಳ್ಕೊಬೇಡ. ನಾನು ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ವಿ. ಅಲ್ಲಿ ಫೋನು ಅಲವ್ ಇರಂಗಿಲ್ಲ, ಅದಕ್ಕೆ ರೂಮ್ನಾಗ ಬಿಟ್ಟು ಹೋಗಿದ್ದೆ. ಇವತ್ತು ನಾನು ಹಚ್ಬೇಕಂತ ಮಾಡಿದ್ದೆ, ನೀನ ಹಚ್ಚಿದ್ ನೋಡು. ಆರಾಮದಿ ಇಲ್ಲ? ನಿಮ್ಮ ಅಕ್ಕನ ಮದ್ವೆ ಎಲ್ಲ ಚಲೋ ಆತ? ಚಲೋ ಆತು. ಅಲ್ಲೆಲ್ಲ ಬಂದಾರು, ನಿನ್ನ ಗಾಂಡ ಇರ್ಲನ, ನಿನ್ನ ಗಾಂಡ ಬಂದಿಲ್ಲನ ಅಂತ ಕೇಳಿದ್ರು. ನಂಗೆ ಎಷ್ಟು ಬೇಜಾರಾತು ಗೊತ್ತನ. ನಂಗೂ ಆಸೆ ಇರ್ತತಿಲ್ಲ ಜೋಡಿ ಮ್ಯಾಗ ಅಡ್ಡಾಡ್ಬೇಕಂತೇಳಿ. ಆಯ್ತು ತಗೋ. ಇನ್ನು ನಿಮ್ಮ ಮನ್ಯಾಗ ಎಷ್ಟು ಕೊಡ ಲಗ್ನ ಅದಾವು? ಅವಾಗ ಬರ್ತೀನಂತ. ಈಗ ರಜಾ ಸಿಕ್ಕಿಲ್ಲ, ಅವಾಗ ಬರ್ತೀನಂತ. ಜೋಡಿ ಮ್ಯಾಗ ಅಡ್ಡಾಡಿ ಧೂಮ್ ಧಾಮ್ ಆಗಿ ಲಗ್ನ ಮಾಡಿ ಬರೋಣಂತ. ಬರೀ ಹಿಂಗೆ ಹೇಳ್ತಾರೆ ತಗೋ. ರೀ, ಮತ್ತು ನಮ್ಮ ಮನ್ಯಾಗ ಲಗ್ನ ತಿನ್ನ ನೀವು ಹಂಡ ಅಂತೇಳಿ ಅನ್ನಕತ್ತಾರ. ನಮ್ಮಮ್ಮ ನೀವು ಹೋಗು ಗಂಡನ ಮನೆಗೆ ಅನ್ನಕತ್ತಾಳ. ನನಗೆ ಹೋಗಕ್ಕೆ ಇಷ್ಟ ಇಲ್ಲ ರೀ. ನೀವು ಇಲ್ಲಾರ್ದ ಮನ್ಯಾಗ ನನಗೆ ಇರಕ್ಕೆ ಇಷ್ಟ ಇಲ್ಲ. ಯಾಕ? ಅಲ್ಲಿ ಅವು ಅದಾಳ, ವಹಿನಿ ಅದಾರ, ಅಣ್ಣ ಅದಾನ. ಹೋಗ, ಅಲ್ಲಿ ಏನು ತೊಂದ್ರೆ ಐತಿ ನಿನಗ? ಇನ್ನು ಇಲ್ಲಿ ಆದ್ರೆ ಭಾಳ ಮಂದಿ ಹಾಕಿರಿ. ಅಲ್ಲಿ ಯಾರು ಇಲ್ಲೂ ಇಲ್ಲ, ನೀನು ಆರಾಮಾಗಿರ್ತಿಯಲ್ಲ. ನಿನಗೆ ಯಾರು ಕಾಟ ಕೊಡ್ತಾರಲ್ಲಿ? ನಿಮಗೆ ನಾ ಏನು ಹೇಳಿದ್ರು ನನ್ನ ಮೇಲೆ ನಂಬಿಕೆ ಬರಂಗಿಲ್ಲ. ನೀವು ನನ್ನ ಮಾತನ್ನು ಕೇಳಂಗಿಲ್ಲ. ನಿನಗೆ ಊರಾಗ ಏನು ಕಷ್ಟ ಐತಿ? ಆರಾಮಾಗಿರ್ಬೋದಲ್ಲ. ಟಿವಿ ಐತಿ, ಎಲ್ಲ ಐತಿ. ನಿನಗೆ ಕಷ್ಟ ಕೊಡುವಂಥದ್ದು ಏನೈತಿ? ಯಾರು ನಿನಗೆ ಕಷ್ಟ ಕೊಡ್ತಾರ? ಯಾಕೆ ಹಿಂಗತಿ ಮಾತಾಡ್ತಿ? ಹೇಳಿದ್ರೆ ನಂಬ್ತೀರನ? ಅತ್ತಿಯರು ಎಷ್ಟು ನಿಗ್ರಿಸ್ತಾರ ಗೊತ್ತನ? ವಟ 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 ಪಿಟಿ ಪಿಟಿ ಅಂತಾರ. ಎದಕ್ಕಂತಾಳವ್ವ? ಏನು ಕೆಲಸ ಮಾಡಿದ್ರು ಅದನ್ನ ಮಾಡಕ್ ಬಂದಿಲ್ಲ, ಇದನ್ನ ಮಾಡಕ್ ಬಂದಿಲ್ಲ, ಅದನ್ನ ಮಾಡಂಗಿಲ್ಲ, ಇದನ್ನ ಮಾಡಂಗಿಲ್ಲ, ಒಟ್ಟು ಕುಂದ್ರಿಸ್ಕೊಡಂಗಿಲ್ಲ, ನಿಂದ್ರಿಸ್ಕೊಡಂಗಿಲ್ಲ, ನಿಗ್ರಿಸಿ ನೀರು ಒಯ್ತಾರ ನನಗೆ. ಎಲ್ಲದಕ್ಕೂ ಸುನಂದ ಅಕ್ಕನ ಗತೆ ನನಗೇನು ಮಾಡಕ್ ಬರಂಗಿಲ್ಲ ಅಂತಾರ. ಮಂದಿ ಮುಂದೂ ಹಂಗ ಅಂತಾರ. ನನಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ನಾವಲ್ರಿ, ನಾ ಇಲ್ಲೇ ತವ್ರ ಮನ್ಯಾಗ ಇರ್ತೀನಿ. ಏನೋ ಒಂದೊಂದು ದಿನ ಹೆಚ್ಚು ಕಡಿಮೆ ಆಗುತ್ತ ಹೇಳಾಕ. ಅದನ್ನ 20 ಸಲ ಅಂತಾರ, ಲಘು ಹೇಳಂಗಿಲ್ಲಿಕ್ಕಿ, ಲಘು ಹೇಳಂಗಿಲ್ಲಿಕ್ಕಿ ಅಂತೇಳಿ. ನನಗೆ ಆಗಂಗಿಲ್ರಿ. ಮತ್ತು ಸುನಂದಕ್ಕ ಮಾಮರು ನನ್ನ ಎದುರಿಗೆ ಬೇಕಂತ ಒಂದು ನಮೂನಿನ ಮಾಡ್ತಾರ. ನಮಗೆ ಒಂಥರ ಆಕತಿ. ನಾನು ಕೂಡ ಅಲ್ಲಿ ಮರೆ ಹೋಗಂಗಿಲ್ಲ. ನಮ್ಮ ಅಪ್ಪಾಗ ಫೋನ್ ಹಚ್ಚಿ ಹೇಳ್ರಿ ನೀವು, ನಾ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಇಲ್ಲಾಂದ್ರೆ ಮುಂಜಾನೆ ಓದ್ತಾ ಹೋಗಿ ಕಳಿಸಿ ಬರ್ತಾರ ನನ್ನ. ನಿನ್ ತವ್ರ ಮನ್ಯಾಗ ಅವ್ರು ಬ್ಯಾಡ ಹೋಗಂದ್ರೂ ಅದು ಹೆಂಗಿರ್ತಿ ನೀನು? ಇರಕ್ಕೆ ಮನಸ್ಸಾದ್ರೂ ಹೆಂಗೆ ಬರ್ತದೆ ನಿನಗೆ? ನಾಳೆ ಸುಮ್ಮನೆ ಹೋಗಿ ನೀನು, ನಾನು ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತೀನಿ. ನಾನು ಹೋಗಂಗಿಲ್ಲ. ನೀವು ನಮ್ಮ ಅಪ್ಪರಿಗೆ ಫೋನ್ ಹಚ್ಚಿ ಹೇಳಬೇಕು, ಇಲ್ಲೇ ಬಂದು ಕರ್ಕೊಂಡು ಹೋಗ್ರಿ. ನಾನು ನಿಮ್ಮ ಊರಿಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ನೀನು ಹೋಗಕ್ಕಾಗ್ಲಿಕ್ಕಂದ್ರೆ ಬಿಡು, ನಾನು ನಿನ್ನ ಕರಿಯಾಕ ಬರಂಗಿಲ್ಲ. ಅಲ್ಲಿ ನಿನ್ನ ತವ್ರ ಮನ್ಯಾಗ ಕುಂದ್ರು. ನೀನು ನಮ್ಮ ಊರಿಗೆ ಹೋದಿ, ನಾನು ಕೂಡ ಕಾಶ್ಮೀರಕ್ಕೆ ಕರ್ಕೊಂಡ್ಬರ್ತೀನಿ. ಇಲ್ಲ ಅಂದ್ರೆ ನಿನ್ನ ತವ್ರ ಮನ್ಯಾಗ ನೀ ಹಾಯಾಗಿದ್ದು ಬಿಡು. ಹಲೋ ರೀ, ಹಲೋ. ಬರೀ ಹಿಂಗ ಮಾಡ್ತಾರೆ ಇವರು. ನಾನು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ನಾನು ಒಟ್ಟ ಅರ್ಥನ ಮಾಡ್ಕೊಳಂಗಿಲ್ಲ ಇವರು. ರಶ್ಮಿ, ಏನಾಯ್ತು? ಸಿಟ್ಟಿಗಿದ್ದಿಲ್ಲ ಏನಂತ ಹೇಳಿ ವೈನಿ? ಈಗ ನೋಡು, ನಾಳೆ ಮುಂಜಾನೆ ಹೊತ್ತ ಹೋಗಿ ನನ್ನ ಗಂಡನ ಮನೆ ಕಳಿಸಿ ಬರ್ತಾರಂತ. ನನಗರ ಅಲ್ಲಿ ಮರೇ ಇರಾಕ್ ಇಷ್ಟ ಇಲ್ಲ. ಯಾಕೆ? ಏನಾತ? ಅಲ್ಲ, ಲಗ್ನ ಇನ್ನೂ 1 ದಿನ ಆಗಿಲ್ಲ. ಅಲ್ಲ, ಇನ್ನೊಂದೆರಡು ದಿನ ಇರ್ಬೋದಿತ್ತಲ್ಲ. ಅಲ್ಲ, ಇಷ್ಟು ಲಗು ಎದಕ್ಕೆ ಕಳ್ಸಕತ್ರ? ಇಲ್ಲ, ನಾಳೆ ಹೋಗಿ ಕಳಿಸಿ ಬಾ ಅಂತೇಳಿ ಅಪ್ಪಗೆ ಹೇಳ. ಗಂಡನ ಮನ್ಯಾಗ ಇರ್ಬೇಕಂತ, ತವ್ರ ಮನ್ಯಾಗ ಭಾಳ ದಿನ ಹೆಣ್ಮಕ್ಳು ಇರಬಾರ್ದಂತ. ಇದು ಅಮ್ಮನ ರೂಲ್ಸ್. ನನಗರ ಹೋಗಾಕ ಕೊಟ್ಟ ಇಷ್ಟ ಇಲ್ಲ. ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ ಮಾಮಾರ್ ಕೂಡ ಮಾತಾಡಂತ ಹೇಳ್ಬೇಕಿಲ್ಲ? ಎಲ್ಲ ಹೇಳಿದ್ದಾತು. ಅವರು ನನ್ನ ಮಾತಾ ಕೇಳಂಗಿಲ್ಲ ವೈನಿ. ನಾ ಏನು ಮಾಡಲಿ ಅವ್ವ? ನನಗೆಲ್ಲ ಅರ್ಥ ಆಗ್ತಾಳ. ಇಷ್ಟು ಲಗು ನಿನ್ನ ಹೊಂಟ ಕಳ್ಸಾಕತ್ತಾರಂದ್ರೆ ಎಲ್ಲ ನಿಮ್ಮ ಅಕ್ಕಂದ ಇದು. ಆಕಿನ ಹೇಳ್ಕೊಟ್ಟ ನೋಡು ಪಾರವ. ಇಲ್ಲ, ಪಾರವಕ್ಕೇನು ಅಂದಿಲ್ಲ, ಅಮ್ಮನ ಅಂದ. ಹುಚ್ಚಿ, ನೀ ದಡ್ಡಿಗೆ ನಿನಗೇನು ಅರ್ಥನ ಆಗಂಗಿಲ್ಲ. ನಿಮ್ಮ ಅಕ್ಕ ಹಚ್ಕೊಟ್ಟು ಗಪ್ನ ಕುಂತು ಬಿಡ್ತಾ. ಗುಮ್ಮನ ಕುಸಿಗೆದಾಳ ನಿಮ್ಮ ಅಕ್ಕ. ಮಾಡ್ದೆಲ್ಲ ಮಾಡಿ ಮತ್ತೆ ಏನು ಗೊತ್ತಿಲ್ಲಾರ್ದಂಗೆ ತಲೆ ಕೆರ್ಕೊಂತ ಅಡ್ಡಾಡ್ತಾಳ. ಇದ್ರು ಇರ್ಬೋದು ವೈನಿ. ಈಗ ಏನು ಮಾಡಲಿ ವೈನಿ? ನನಗರ ರಗತ್ತು ಕುದಿಯಾಕತ್ತತಿ. ನನಗೆ ಗಂಡನ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಏನಾರ ಒಂದು ಐಡಿಯಾ ಇದ್ದಾರ ಕೊಡಲ್ಲ. ನೋಡ, ನನಗೆ ಹುಷಾರಿಲ್ಲ ಅಂತೆ ಸುಮ್ಮನೆ ಹಾಸತ್ಕೊಂಡು ಮಕ್ಕೊಂಬಿಡು. ನನಗೆ ಜಡ್ ಬಂದತ್ತಂತೆ ಮಕ್ಕೋ. ನೀನು ಹೇರ್ಕೊಂಡು ಹೋಗಿ ಹೋಗೋದು ಬರ್ತಾರನ? ಇಲ್ಲಲ್ಲ, ನನಗೆ ಆರಾಮಿಲ್ಲ ಅಂತ ಸುಮ್ಮಕ್ಕೋ. ಅಷ್ಟ ಮಾಡ್ತೀನಿ. ಮತ್ತು ಆರಾಮಾಗೈತೆ ನಾನು ಹೋಗಿ ನನ್ನ ಕಳಿಸಿ ಬರ್ತಾರ. ಬೀಸೋ ದೊಣ್ಣಿಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತ. ಈ 3 ದಿನದಾಗ ಮತ್ತೆ ಏನಾರು ಒಂದು ಮಾಡಕ್ಕೆ ಬರ್ತೈತಿ. ಈಗ ಮೊದ್ಲೇಕ ಬೀಸೋ ದೊಣ್ಣಿಯಿಂದ ತಪ್ಪಿಸ್ಕೋಬೇಕು. ಮೊದ್ಲೇಕ ಇದನ್ನು ಮಾಡು. ಥ್ಯಾಂಕ್ಸ್ ಅವ್ವ ವೈನಿ. ನೀನು ಒಬ್ಬಾಕಿರ ಈ ಮನ್ಯಾಗ ನನಗೆ ಸಪೋರ್ಟಿಗೆ ಇದೆಯಲ್ಲ, ಥ್ಯಾಂಕ್ಸ್ ಅವ್ವ. ನಾನು ಎಷ್ಟು ಚಂದ ಅರ್ಥ ಮಾಡ್ಕೊಂಡಿ ವೈನಿ ನೀನು. ನಾ ಒಂದು ವಿಷಯ ಹೇಳ್ತೀನಿ.
ಇಲ್ಲಿ ಏನೋ ನಡೆಯಕತ್ತೈತಿ ರೇಷ್ಮೆ, ಅದನ್ನ ನಾವಿಬ್ರು ಕಂಡು ಹಿಡಿಬೇಕು. ಏನೋ ಒಂದು ನಡೆಯಕತ್ತೈತಿ, ಅದು ಏನಂತ ಗೊತ್ತಾಗವಲ್ಲ ನನಗೆ. ನಿನಗೇನಾರ ಮಾಹಿತಿ ಗೊತ್ತಾತಂದ್ರ ಬಂದು ನನ್ನ ಹತ್ರ ಹೇಳ. ಹ್ಞೂ, ಇನ್ನು ಆಟ ಮಾಡ್ತೀನಿ ತಗೋ. ಯಾವುದು ಸುದ್ದಾಗವಲ್ದು ಬಾಳೆ, ಏನಾಕತೆ ಏನು? ಅಲ್ಲ, ಇವ ಮಲ್ಲಪ್ಪ ನೋಡಿದ್ರ ನಮ್ಮ ತಾಯಿ ಸುದ್ದಿ ತೆಗೆದಾತಂದ್ರ ಆಕೆ ಬರೋದಾತಂದ್ರ ಲಗ್ನನವಲ್ಲಿ ಅಂತ ಇವ ಅಂತಾನ. ಅವ್ರು ನೋಡಿದ್ರ ಅಯ್ಯ ತಾಯಿ ಅದಾಳಂತೀರಿ, ಏನಾತು ಎತ್ತಾತು ಅಂತ ಹೇಳ್ರಲ್ಲ ಅಂತ ಅವ್ರು ಅಂತಾರ. ಯವ್ವ ಏನು ಮಾಡೋದು? ಇವ ನೋಡಿದ್ರೆ ಹಿಂಗತಿ ಕಟ್ಟು ಹಚ್ಕೊಂಡು ನಿಂತು ಬಿಟ್ಟ ನಮ್ಮ ಮಲ್ಲಪ್ಪ. ಏನು ಮಾಡಲಿ ಯವ್ವ, ನಾನು ಒಂದು ತಿಳಿಲಾರ್ದ ಆಟ ಆತು ನೋಡು. ಏನು ಮಾಡಕತ್ತಿರ್ತಂಗಿ? ಅವರ ಬರ್ರಿ ಕುಂದ್ರ ಬರ್ರಿ. ಹೋಳಿ ಮ್ಯಾಗ ಕೊಟ್ಟಿದ್ದ ತಾಟು ಈಗ ತೊಗೊಂಬಂದಿನಿ ನೋಡಿ ಯವ್ವ, ನೀವು ಹೋಳಿಗೆ ಕೊಟ್ಟ ತಾಟು. ಅಯ್ಯ ಅದೆಲ್ಲ ಹೊಕ್ಕಿತ್ತು ಬಿಡ್ರಿ. ಅಲ್ಲ, ಇವು ಏನು ಹಾಕೊಂಬಂದ್ರಿ ತಾಟ್ನ್ಯಾಗ? ನಮ್ಮಕ್ಕಿ ಶಾಗಿ ಮಾಡ್ಸ್ಕೊಂಬಂದಿದ್ಲ ತಂಗಿ, ಅದಕ್ಕೆ ನಿಮ್ಗೊಂದು ಸೀರ್ಲಿ ಅಂತ ತೊಗೊಂಬಂದೆ. ಅದೆಲ್ಲ ಎದಕ್ಕೆ ತರಕ್ಕೆ ಹೋದ್ರಿ? ನಾನು ಮೊನ್ನೆ ಶಾಗಿ ಹಾಕಿಸ್ಕೊಂಬಂದೀನಿ. ಹಾಗ್ರಿ ಬ್ಯಾಡ್ರಿ, ಬರೀ ತಾಟು ಕೊಡ್ತಾರನವ, ಬರೀ ತಾಟು ಕೊಡಬಾರ್ದಂತ. ಅದಕ್ಕೆ ಒಂದು ಹಿಡಿ ಶಾಗಿ ಹಾಕಿಸ್ಕೊಂಬಂದೀನಿ. ನೋಡ್ರಿ, ನೀವು ರೌದ್ ಹಾಕಿಸ್ತೀರಾ ತಂಗಿ? ನಾವು ಜವಾರಿ ಗೋಧಿ ಬಿಸಿಸಿ ಶಾಗಿ ಮಾಡಿದ್ದು ನೋಡ್ಯವ, ಇವು ಹೆಂಗಿರ್ತಾವ ರುಚಿ ನೋಡ್ರಿ. ನಾವು ಅವಾಗೆಲ್ಲ ಶಾಗಿ ತುಸ ಹೊಸಿತಿದ್ದಿಲ್ರಿ ಅಮ್ಮಾರ. ಈಗ ಶಾಗಿ ಹೊಸಿಯೋದ ನೆನಪು ಹಾರಿಬಿಟ್ಟಾರ ಒಟ್ಟರು. ಆ ಮಿಷನ್ ಬಂದಿಂದ ಎಲ್ಲರ ಶಾಗಿ ಅದಕ್ಕೆ ಹಾಕಿಸ್ಬಿಡ್ತಾರ. ಮನಿ ಇಟ್ಟು ಹೊಸಿಯೋದ ನೆನಪು ಹಾರಿಬಿಟ್ಟಾರ. ಕಾಲ ಹೆಂಗೆ ಬದಲಾಗತ್ತೇವ, ಹಂಗಂಗೆ ಬದಲಾಗೋದ. ಈಗ ಏನಿದ್ರು ಮಿಷನಿನ ಕಾಲ ಯವ್ವ. ಮೊನ್ನೆ ಟಿವಿ ನೋಡಕತ್ತಿದ್ನಿ ತಂಗಿ, ಅವೇನ ರಾಬಟ್ ಅಂತ ಇವು, ಅವೆಲ್ಲ ಬಂದಾವಂತ. ಮನೆ ಕೆಲಸ ಎಲ್ಲ ಮಾಡ್ತಾವಂತ. ನೋಡ್ಯವ ಏನೇನು ಕತಿ ಬಂತು ಏನೋ ಅಂತಿನ್ನ. ಮನುಷ್ಯ ಹೆಂಗೆ ಸುಧಾರಿಸ್ತಾರ್ರಿ ಅಮ್ಮಾರ, ಹಂಗಂಗೆ ಬದಲಾವಣೆ ಹಾಕೋಂತ ಹೋಗುತ್ತೆ. ಮೊನ್ನೆ ನಮ್ಮ ಸಿರದಾರ್ಗ ರೊಟ್ಟಿ ಕಟ್ತೀನಿ ತಡಿಯಪ್ಪ, ಹಂಗೆ ಹೊಕ್ಕೇನ ಅಂತ ನಾ ಅಂದೆ. ಆಗ ಹೇಳತ್ತಾಗ ಬೇಕಾತಂದ್ರೆ ಅದೇನೋ ಆನ್ಲೈನ್ ಅಂತವ, ಅದ್ರಾಗ ನಾ ತರಿಸ್ಕೊಂಡು ತಿಂತೀನಿ, ಸುಮ್ಮನೆ ಇರೋ ಅಂತ ಹುಡುಗ. ಒಳ್ಳೆ ಎಂಥ ಕಾಲು ಬಂತು. ನಮ್ಮ ಸಿರದಾರ್ ಹೇಳಿದ ಇದು ಪಪ್ಪಾಳಿ ಹಣ್ಣು ಅವನ್ನೆಲ್ಲ ಮ್ಯಾಗಿನ ಸಿಪ್ಪಿ ತೆಗೆದು ಚಕ್ಕರೆ ಕತ್ತರಿಸಿಟ್ಟಿದ್ದು ತಂದು ಕೊಡ್ತಾರಂತೇವು. ದಾಳಿಂಬ್ರಿಯನ್ನು ಬೀಚಿ ಅವನು ಬೀಜ ಅವನ್ನ ಒಂದು ಪ್ಯಾಕ್ ಮಾಡಿ ತಂದು ಮನೆಯ ಬಾಗಿಲಿಗೆ ತಂದಿಟ್ಟು ಹೋಗ್ತಾರಂತ. ಎಂಥ ಕಾಲ ಬಂತು ತಂಗಿ. ಈಗಿನ ಕಾಲದಾರಿಗೆ ಹೋನ ಸತ್ಯಕರ ಬಿಚ್ಕೊಂಡು ತಿನ್ನಾಕ ಬ್ಯಾಸರ ನೋಡ್ಯವು. ಅಯ್ಯೋ ಬ್ಯಾಸ ಅನ್ನೋದಕ್ಕಿನ ಮುಗುಳಿ ತುಡ್ಸ್ಕೊಳಕ್ಕೆ ಪುರ್ಸತ್ತಿರಂಗಿಲ್ಲ ಬಿಡ್ರಿ. ಆಮೇಲೆ ಮೊದ್ಲೇಕ್ ನಂಗೆ ನಮ್ಮಂಗೆ ದವತಿ ಮಾಡಕ್ಕೆ ಹೋಗಂಗಿಲ್ರಿ ಈಗಿನ ಹೆಣ್ಮಕ್ಳು. ಮೊನ್ನೆ ನಮ್ಮ ದೊಡ್ಡಪ್ಪನ ಮಗಳು ಹಡದ್ಲು, ಆಕೆ ಮಕ್ಕಳಾಗಿದ್ದಿಲ್ಲ ತಂಗಿ. 8 ವರ್ಷ ಆಗಿತ್ತು, ಒಂದು 15 ವರ್ಷ ಆಗಿತ್ತು ಆಕೆ ಲಗ್ನ ಆಗಿ. ಅದೇನೋ ಟ್ಯೂಬ್ ಬೇಬಿನೋ ಏನೋ ಮಾಡಿದ್ರು ನೋಡ್ಯವ. ನಮ್ಮ ಕಾಲದಾಗೆಲ್ಲ ಹಂಗಿತಿ ಇತ್ತಾಯವ. ಒಂದು 2-3 ವರ್ಷ ಕಾಯ್ತಿದ್ರ ಮಕ್ಳು ಆಗ್ಲಿಕ್ಕಂದ್ರೆ ಪಿಸಿ ಇನ್ನೊಂದು ಲಗ್ನ ಮಾಡ್ತಿದ್ರವ ಗಂಡ್ರಿಗೆ. ಎಂಥ ಕಾಲ ಬಂತು ಯವ್ವ. ಇನ್ನೂ ಏನೇನು ಕಣ್ಣಿಲ್ಲ ನೋಡ್ದು ಏನು ಅಂತಿನ್ನ ಸಾಕೋಬಾಯಿ. ಈಗಂಕರು ಒಂದಿಬ್ರು ಗೊತ್ತಾಗೈತಿ ಗಳ ಗಂಟೆಯರಿಗೆ. ಅವ್ರಂಕರು ಇಡೀ ಊರು ತುಂಬ ಗಂಟೆ ಬಾರಿಸ್ಕೊಂತ ಅಡ್ಡಾಡ್ತಾರೆ ಯವ್ವ. ಅದಕ್ಕೆ ಆದಷ್ಟು ಲಗುನ ಸುದ್ದಿ ಮಾಡಿಬಿಡುನು ನಮ್ಮ ಮಾಸ್ತರ್ದು ನಮ್ಮ ಪಾರೊಂದು ಅದ. ಮತ್ತು ಅವ್ರ ವಾರ ಕರ್ಸೋದು ಅದು ಸುದ್ದಿ ಒಂದಿಟ್ಟು ಇದನ್ನು ಮಾಡಿದೆ ಅಂದ್ರೆ ಸುದ್ದಿ ಆಕತಿ. ಅವನ್ನ ಸುದ್ದಿ ತೆಗಿಯೋಂಗಿಲ್ರಿ. ಮೊನ್ನೆ ಕುತ್ಕೊಂಡು ಹೇಳಿದ್ನೆ ಹಿಂಗಂತೆ, ನಾನು ಲಗ್ನನ ಬೇಡ ಅಂತ ನಮ್ಮ ಹುಡುಗ. ಏನು ಹೇಳ್ಯವ ನಾನು? ತಾಯಿ ಮಕ್ಕ ನೋಡಕ್ಕೆ ಅಂತಾನೆ. ಅಲ್ಲ ತಂಗಿ, ಹೆತ್ತ ತಾಯಿನ ಬ್ಯಾಡ ಅಂತಾನ ಅಂದ್ರೆ ಮಾಸ್ತರ್ ಅದ್ರ ಬೇರೆ ಚಲೋ ಹುಡುಗ ಯವ್ವ. ಮನಸ್ಸು ಅಷ್ಟೇ ಅಕ್ಕಲ್ ಮಾಡ್ಕೊಂಡಾನೆ ಯವ್ವ ಅವನ ಮ್ಯಾಗ. ಈಗ ಮನೆಯಾಗಿಲ್ಲ ಯಾರು ಹೇಳ್ತಿಂತ ಕೇಳ್ರಿ ಅದನ್ನ ಕತ್ತಿನ.